ಗೋಪಿಚಂದನ ಅಂತನ್ನೋದು ವಿಷ್ಣು ಭಕ್ತನ ಚಿಹ್ನೆ. ಅದು ನಾವೆಲ್ಲ ಭಗವದ್ಭಕ್ತರು ಅಂತನ್ನೋದು ಗೊತ್ತಾಗಬೇಕಾಗಿದ್ದರೆ ಚೆಂದಾಗಿ ಗೋಪಿಚಂದನ ಹಚ್ಕೊಳ್ಬೇಕು. ಎಲ್ಲರೂ ಗೋಪಿಚಂದನ ಹಚ್ಕೊಳ್ಬೇಕು. ಇವರು ಅವರು ಅಂತೇನಿಲ್ಲ, ಪ್ರತಿಯೊಬ್ಬರೂ ಗೋಪಿಚಂದನವನ್ನು ಹಚ್ಚಿಕೊಳ್ಳೇಬೇಕು. ವಿಷ್ಣು ಭಕ್ತರಾದವರೆಲ್ಲರಿಗೂ ಕೂಡ ಗೋಪಿಚಂದನ ಧರಿಸುವಂತಹ ಅಧಿಕಾರ ಉಂಟು. ಹಚ್ಚಿಕೊಳ್ಳುವಾಗ ಏನು ಅನುಸಂಧಾನ ಮಾಡ್ಕೋಬೇಕು? ಫಾಲೆಯಲ್ಲಿ ಲಿಖಿತಂ ಧುನೋತಿ ವಿವಿಧಾಂ ಲೇಖಾಂ ವಿಧಾತ್ರ ಕೃತಾಂ ಲೀಲಾರ್ಥಂ ತಿಲಕೀಕೃತಂ ವಿತನುತೆ ವಿದ್ವಲ್ಲಲಾಭಾಗಿತಾನ್ ಊರ್ಧ್ವಂ ಯಧೃತಮುಚ್ಚಲೋಕಪದವೀಂ ಸೋಪಾನಮನ್ವೇತಿ ತತ್ ಗೋಪೀಚಂದನಮಂಜಸಾ ವಿಜಯತೆ ತಾಪತ್ರಯಧ್ವಂಸನಂ. ಹಣೆ ಮೇಲೆ ಅದನ್ನು ಹಚ್ಚಿಕೊಳ್ಳುವುದರಿಂದ ಗೋಪಿಚಂದನ ಅದು ಬ್ರಹ್ಮದೇವರು ಬರೆದಿರುವ ಹಣೆ ಬರಹವನ್ನೇ ಬದಲು ಮಾಡಿಬಿಡುತ್ತದೆ. ಅಂತಹ ಸಾಮರ್ಥ್ಯ ಉಂಟು. ಬ್ರಹ್ಮದೇವರು ನಮ್ಮ ಹಣೆಯ ಮೇಲೆ ಏನೋ ಬರಹವನ್ನು ಬರೆದಿದ್ದಾರೆ, ಅದನ್ನೆಲ್ಲ ಬದಲಾಯಿಸಿ ಹಣೆ ಬರಹವನ್ನು ಬದಲಾಯಿಸುವಂತಹ ಸಾಮರ್ಥ್ಯ ಉಂಟು. ಫಾಲೆಯಲ್ಲಿ ಲಿಖಿತಂ ಧುನೋತಿ ವಿವಿಧ ಲೇಖಾಂ ವಿಧಾತ್ರ ಕೃತಾಂ. ಈ ಲೀಲಾರ್ಥಂ ಅಲಂಕಾರ ಚಂದ ಕಾಣಿಸ್ತದ ಅಂತ ಗೋಪಿಚಂದ್ರವನ್ನು ಇಟ್ಟುಕೊಂಡ ವ್ಯಕ್ತಿಯನ್ನ ಜ್ಞಾನಿ ಶ್ರೇಷ್ಠರನ್ನಾಗಿ ಮಾಡ್ತದೆ. ಮೇಲ್ಮುಖವಾಗಿ ಹಚ್ಚಿಕೊಳ್ಳುವಂತಹ ಗೋಪಿಚಂದ್ರವು ಮೇಲಿನ ಲೋಕಗಳಿಗೆ ಮೆಟ್ಟಲಾಗಿ ನಿಂತುಕೊಳ್ಳುತ್ತದೆ. ಗೋಪಿ ಚಂದನ ಮಂಜಸ ವಿಜಯತೆ ತಾಪತ್ರಯಧ್ವಂಸನಂ. ನಮಗಿರುವಂತಹ ಆದಿಭೌತಿಕ, ಆಧ್ಯಾತ್ಮಿಕ, ಆದೈವಿಕವೆಂಬುವಂತಹ ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಗೋಪಿಚಂದ್ರ. ವಿಷ್ಣು ಭಕ್ತನ ಚಿಹ್ನೆಯಾದ ಗೋಪಿಚಂದ್ರವನ್ನು ಹಚ್ಚಿಕೊಳ್ಳುವಾಗ ಫಾಲೆಯಲ್ಲಿ ಲಿಖಿತಂ ಧುನೋತಿ ವಿವಿಧಾಂ ಲೇಖಾ ವಿಧಾತ್ರ ಕೃತಾಂ ಲೀಲಾರ್ಥಂ ತಿಲಕೀಕೃತಂ ವಿತನುತೆ ವಿದ್ವಲ್ಲಲಾಭಾಗಿತಾನ್ ಊರ್ಧ್ವಂ ಯಧೃತಮುಚ್ಚಲೋಕ ಪದವೀಂ ಸೋಪಾನಮನ್ವೇತಿ ತತ್ ಗೋಪೀಚಂದನಮಂಜಸಾ ವಿಜಯತೆ ತಾಪತ್ರಯಧ್ವಂಸನಂ ಎಂದು ಅನುಸಂಧಾನ ಮಾಡ್ತಾ ಗೋಪಿಚಂದ್ರ ಧಾರಣೆ ಮಾಡಬೇಕು.